ಇಂದಿನ ಒಂದು ಒಳ್ಳೆಯ ಕಥೆಗೆ ನಿಮಗೆ ಸ್ವಾಗತ. ನೀವು ಯಾವಾಗಾದ್ರೂ ಹಾವುಗಳು ಮತ್ತೆ ಹದ್ದುಗಳು ಅಣ್ಣತಮ್ಮಂದಿರು ಆಗಿದ್ವು ಅಂತ ಕೇಳಿದ್ದೀರಾ? ಬರೀ ಮಾತುಗಳಲ್ಲಿ ಅಲ್ಲ, ನಿಜವಾಗ್ಲೂ ಒಂದೇ ಕುಟುಂಬದಲ್ಲಿ ಹುಟ್ಟಿದವರು. ಇರಿ, ಅಂದ್ರೆ ಹಾವುಗಳು ಮತ್ತೆ ಹದ್ದುಗಳು ನಾವು ನೇಚರ್ ಡಾಕ್ಯುಮೆಂಟರಿಗಳಲ್ಲಿ ಜಗಳಾಡೋದನ್ನ ನೋಡಿದೀವಿ. ಆದ್ರೆ ಅವು ಒಮ್ಮೆ ಅಣ್ಣ ತಮ್ಮಂದಿರು ಅಂತ ಹೇಳ್ತಿದ್ದೀರಾ? ಪ್ರಾಚೀನ ಭಾರತದ ಪುರಾಣಗಳ ಪ್ರಕಾರ ಹೌದು. ಈ ಕಥೆ ದಕ್ಷನ ಮಗಳು ವಿನತಾ ಮತ್ತೆ ಕದ್ರು ಇವರಿಂದ ಶುರುವಾಗುತ್ತೆ. ಒಬ್ಬಳು ಮಗಳು ಶಕ್ತಿಶಾಲಿ ಹದ್ದುಗಳಿಗೆ ಜನ್ಮ ಕೊಟ್ರೆ ಇನ್ನೊಬ್ಬಳು ಸರ್ಪಗಳಿಗೆ ಜನ್ಮ ಕೊಟ್ಲು. ವಾವ್, ಇದು ಕೇಳೋಕೆನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಈ ಫ್ಯಾಮಿಲಿ ಡ್ರಾಮಾ ಹೇಗ್ ಶುರುವಾಯ್ತು? ದಕ್ಷ ಪ್ರಜಾಪತಿಗಳಲ್ಲಿ ಒಬ್ಬ ಮಹಾನ್ ಸೃಷ್ಟಿಕರ್ತ. ಅವನಿಗೆ ತುಂಬಾ ಹೆಣ್ಣು ಮಕ್ಕಳಿದ್ರು. ಅವರಲ್ಲಿ ಇಬ್ರು ವಿನತಾ ಮತ್ತೆ ಕದ್ರು. ಇಬ್ರು ಅಕ್ಕ ತಂಗಿಯರು ಕಶ್ಯಪ ಮುನಿನ ಮದುವೆಯಾದ್ರು. ಒಂದು ದಿನ ಇಬ್ರು ಅಕ್ಕ ತಂಗಿಯರು ಅವನ ಹತ್ರ ಮಕ್ಕಳು ಬೇಕು ಅಂತ ಆಸೆ ವ್ಯಕ್ತಪಡಿಸಿದ್ರು. ಕಶ್ಯಪ ಸಂತೋಷಪಟ್ಟು ಅವರಿಗೆ ವರವನ್ನ ಕೊಟ್ಟ. ಅವರಿಬ್ರು ಒಂದೇ ವರವನ್ನ ಕೇಳಿರ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಕದ್ರು 1000 ಗಂಡು ಮಕ್ಕಳನ್ನ ಕೇಳಿದ್ಲು. ಅವರು ಗಟ್ಟಿ ಮುಟ್ಟಾದ ಮತ್ತ ಶಕ್ತಿಶಾಲಿಗಳಾಗಿರ್ಬೇಕು ಅಂತ. ವಿನತಾ ಇನ್ನೊಂದು ಕಡೆ ಬರೀ ಇಬ್ಬರನ್ನ ಕೇಳಿದ್ಲು. ಆದ್ರೆ ಕದ್ರು ಮಕ್ಕಳನ್ನೆಲ್ಲ ಸೇರಿಸಿದ್ರು ಅವರಿಬ್ಬರಿಗಿಂತ ಶಕ್ತಿಶಾಲಿಗಳಾಗಿರ್ಬೇಕು ಅಂತ. ಇದು ಏನೋ ದೊಡ್ಡ ವಿಷಯಕ್ಕೆ ಬುನಾದಿ ಹಾಕಿದ ಹಾಗೆ ಕಾಣಿಸ್ತಿದೆ. ಕಶ್ಯಪ ಅವರ ಆಸೆಗಳನ್ನ ಪೂರೈಸಿದ್ನಾ? ಹೌದು, ಪೂರೈಸಿದ. ಕದ್ರು 1000 ಮೊಟ್ಟೆ ಇಟ್ಲು ಮತ್ತೆ ವಿನತಾ 2 ಮೊಟ್ಟೆ ಇಟ್ಲು. ಅವರು ಮೊಟ್ಟೆಗಳನ್ನ ಬೆಚ್ಚಗಿನ ಪಾತ್ರೆಗಳಲ್ಲಿ ಎಚ್ಚರಿಕೆಯಿಂದ ಇಟ್ಟು ಮರಿಯಾಗೋಕೆ ಕಾದ್ರು. ಹೌದಾ? ಆ ಕಾಯುವಿಕೆ ಎಷ್ಟು ಕಾಲ ಇತ್ತು? 100 ವರ್ಷಗಳ ಕಾಲ ಕಾಯಬೇಕಾಯಿತು. ಮತ್ತೆ ಕದ್ರು ತಾಳ್ಮೆಗೆ ಮೊದಲ ಪ್ರತಿಫಲ ಸಿಕ್ತು. ಅವಳ 1000 ಮೊಟ್ಟೆಗಳು ಒಡೆದು ನಾನಾ ಆಕಾರ ಬಣ್ಣ ಬಣ್ಣದ ಸರ್ಪಗಳು ಹೊರಬಂದವು. ವಾವ್, ಹಾಗಾದ್ರೆ ಇದೇ ನಾಗಕುಲದ ಜನ್ಮನಾ? ಕರೆಕ್ಟ್. ಇವರೇ ನಾಗರು, ದೈವಿಕ ಸರ್ಪ ಜನಾಂಗ. ಮತ್ತೆ ವಿನತಾ ಅವಳ ಅಕ್ಕನ ಮಕ್ಕಳು ಮರಿಯಾಗಿರೋದನ್ನ ನೋಡಿದಾಗ ಅವಳಿಗೆ ತಾಳ್ಮೆ ಹೋಯ್ತು. ಅಯ್ಯೋ, ಅದು ಅವಳು ತನ್ನ ಒಂದು ಮೊಟ್ಟೆಯನ್ನ ಅದು ಮರಿಯಾಗೋಕ್ಕೆ ಸಿದ್ಧ ಆಗೋಕ್ಕೆ ಮುಂಚೆನೇ ಒಡೆದಳು. ಅದರಿಂದ ಅರುಣ ಹೊರಬಂದ. ಅರ್ಧ ಮಾತ್ರ ರೂಪುಗೊಂಡಿದ್ದ. ಸೂರ್ಯೋದಯದ ಹಾಗೆ ಕೆಂಪು ಹೊಳಪಿನಿಂದ ಕೂಡಿದ್ದ. ಅರುಣ ಅವನು ಸೂರ್ಯದೇವರ ಸಾರಥಿ ಅಲ್ವಾ? ಹೌದು, ಅರುಣ ನಂತರ ಸೂರ್ಯನ ಸಾರಥಿ ಆಗ್ತಾನೆ. ಆದ್ರೆ ಆ ಕ್ಷಣದಲ್ಲಿ ಅವನು ಅವನ ತಾಯಿಯ ಮೇಲೆ ಸಿಟ್ಟಾಗಿದ್ದ. ಅವನನ್ನ ಬೇಗ ಹುಟ್ಟಿಸಿದ್ದಕ್ಕ? ಹೌದು. ಅಮ್ಮ, ನಿನ್ನ ತಪ್ಪಿನಿಂದ ನನಗೆ ಅಪೂರ್ಣ ದೇಹ ಸಿಕ್ಕಿದೆ. ಆದ್ರೆ ನಿನ್ನ ಮುಂದಿನ ಮಗ ನೀನು ಕಾದರೆ ಪೂರ್ಣವಾಗಿ ಹುಟ್ಟುತ್ತಾನೆ. ಮತ್ತೆ ಅವನು ನೀನು ಊಹಿಸಲು ಸಾಧ್ಯವಿಲ್ಲದಷ್ಟು ಶಕ್ತಿಶಾಲಿಯಾಗಿರ್ತಾನೆ ಅಂತ ಹೇಳ್ದ. ಅದಾದ್ಮೇಲೆ ಅರುಣ ಸೂರ್ಯನ ಮುಂದೆ ಶಾಶ್ವತವಾಗಿ ಸವಾರಿ ಮಾಡಲು ಆಕಾಶಕ್ಕೆ ಏರಿದ. ವಿನತಾ ನಾಚಿಕೆ ಪಟ್ಟು ಕಾದಳು. ಮತ್ತೆ ಕೊನೆಗೆ ಅವಳ 2ನೇ ಮೊಟ್ಟೆ ಒಡೆದು ಗರುಡನಿಗೆ ಜನ್ಮ ಕೊಟ್ಟಿತು. ಓ, ಗರುಡ ಹದ್ದುಗಳ ರಾಜ, ವಿಷ್ಣುವಿನ ವಾಹನ ಅಲ್ವಾ? ಹೌದು, ಭವ್ಯ, ಪ್ರಕಾಶಮಾನ, ಆಕಾಶವನ್ನೇ ನಡುಗಿಸಬಲ್ಲ ಜಿನ್ನದ ರೆಕ್ಕೆಗಳಿಂದ ಕೂಡಿದ್ದ. ಗರುಡ ಬರೀ ಒಂದು ಹಕ್ಕಿಯಾಗಿರಲಿಲ್ಲ, ಅವನು ದೈವಿಕ ಇಚ್ಛೆಯ ಶಕ್ತಿಯಾಗಿದ್ದ. ಸೊ ಈಗ ಒಂದು ಕಡೆ ಹಾವುಗಳು, ಇನ್ನೊಂದು ಕಡೆ ಗರುಡ, ಅವರು ಒಡಹುಟ್ಟಿದ ಮಕ್ಕಳಾಗಿ ಶುರುವಾದ್ರು. ಆದ್ರೆ ಈ ಪ್ರೀತಿ ಹೇಗೆ ಶಾಶ್ವತ ವೈರತ್ವಕ್ಕೆ ತಿರುಗಿತು? ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಇದೆ. ಅಂದ್ರೆ ಸಹೋದರಿಯರ ನಡುವಿನ ಒತ್ತಡವನ್ನ ಇನ್ನಷ್ಟು ಹೆಚ್ಚಿಸಿದ ಒಂದು ಘಟನೆ. ಹೌದಾ? ಏನದು? ಉಚ್ಚೈಶ್ರವಸ್ ಅನ್ನೋ ದೈವಿಕ ಕುದುರೆ. ಇದು ಸಮುದ್ರ ಮಂಥನದಿಂದ ಹುಟ್ಟಿತ್ತು. ಅದು ಚಂದ್ರನ ಹಾಗೆ ಬಿಳಿಯಾಗಿತ್ತು ಮತ್ತೆ ಹಿಂದೆಂದೂ ನೋಡದಷ್ಟು ಪ್ರಕಾಶಮಾನವಾಗಿತ್ತು. ದೇವತೆಗಳು ಮತ್ತೆ ರಾಕ್ಷಸರು ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯಪಟ್ಟರು. ಮಂಥನದಿಂದ ಹೊರಬಂದ ಅನೇಕ ನಿಧಿಗಳಲ್ಲಿ ಉಚ್ಚೈಶ್ರವಸ್ ಬಹುಶಃ ಅತ್ಯಂತ ಸುಂದರವಾಗಿತ್ತು. ಅಮೃತ ಮತ್ತೆ ಲಕ್ಷ್ಮೀನ ಕೊಟ್ಟ ಅದೇ ಸಮುದ್ರ ಮಂಥನನ? ಹೌದು. ಒಂದು ದಿನ ಅಕ್ಕ ತಂಗಿಯರು ಆ ಕುದುರೆ ಆಕಾಶದಲ್ಲಿ ಹಾದು ಹೋಗೋದನ್ನ ನೋಡಿ
ಅದರ ಬಾಲದ ಬಣ್ಣದ ಬಗ್ಗೆ ಜಗಳ ಶುರು ಮಾಡಿದ್ರು. ತಮಾಷೆ ಮಾಡ್ತಿದ್ದೀರಾ? ಇದು ತುಂಬಾ ಚಿಕ್ಕ ವಿಷಯ ಅನ್ಸುತ್ತೆ. ಇದಕ್ಕೆ ಜಗಳ ಮಾಡ್ತಾರಾ? ಹೌದಲ್ವಾ? ಹೌದು. ಕದ್ರು ಕುದುರೆಗೆ ಕಪ್ಪು ಬಾಲ ಇದೆ ಅಂತ ಹೇಳಿದಳು. ವಿನತಾ ಅದು ಬಿಳಿ ಇದೆ ಅಂತ ವಾದ ಮಾಡಿದಳು. ಅವರು ಒಂದು ಪಂದ್ಯ ಕಟ್ಟಿದ್ರು. ಯಾರ್ ತಪ್ಪು ಹೇಳ್ತಾರೋ ಅವರು ಇನ್ನೊಬ್ಬರ ಸೇವಕರಾಗ್ತಾರೆ ಅಂತ. ಅಯ್ಯೋ ಇಲ್ಲ, ಅದು ಬರೀ ಪಂದ್ಯ ಅಲ್ಲ, ಬೇರೆ ಏನೋ ಇದೆ. ಹೌದು. ಮತ್ತೆ ಕದ್ರು ತಾನು ಸೋಲ್ಬಹುದು ಅಂತ ಹೆದರಿ ಒಂದು ಪ್ಲಾನ್ ಮಾಡಿದ್ಲು. ಹೌದಾ? ಏನದು? ತನ್ನ ಸರ್ಪ ಪುತ್ರರಿಗೆ ಕುದುರೆಯ ಬಾಲದ ಸುತ್ತ ಸುತ್ತಕೊಂಡು ಅದು ಕಪ್ಪು ಕಾಣಿಸೋ ಹಾಗೆ ಮಾಡಲೇ ಹೇಳಿದ್ಲು. ಇದು ಮೋಸ. ಹೌದು. ಮತ್ತೆ ಮಾರ್ದಿನ ಅಕ್ಕ ತಂಗಿರು ಕುದುರೆ ಹತ್ರ ಹೋದಾಗ ಬಾಲ ಕಪ್ಪಾಗಿ ಕಾಣಿಸ್ತು. ವಿನತಾ ಸೋತ್ಲು. ಓ, ಮತ್ತೆ ಅವಳು ತನ್ನ ಅಕ್ಕನ ಸೇವಿಕೆಯಾದ್ಲಾ? ಹೌದು. ಆ ಕ್ಷಣ ಎಲ್ಲವನ್ನೂ ಬದಲಾಯಿಸ್ತು. ಗರುಡನ ಹೆಮ್ಮೆಯ ತಾಯಿ ವಿನತಾ ಈಗ ಕದ್ರು ಮತ್ತೆ ಅವಳ ಸರ್ಪ ಪುತ್ರರಿಗೆ ಸೇವೆ ಸಲ್ಲಿಸಲು ಬದ್ಧಳಾದ್ಲು. ಮತ್ತೆ ಗರುಡ ಏನ್ ಮಾಡ್ದ? ಈಗ ವೇದಿಕೆ ಸಿದ್ಧವಾಗಿದೆ. ಯಾಕೆಂದ್ರೆ 2ನೇ ಭಾಗದಲ್ಲಿ ಗರುಡ ಹೇಗೆ ಹಾರಿದ ಅನ್ನೋದನ್ನ ನಾವು ನೋಡೋಣ. ತನ್ನ ತಾಯಿಯನ್ನ ಕದ್ರುವಿನ ವಶದಿಂದ ಮುಕ್ತಗೊಳಿಸಲು ಮಾತ್ರವಲ್ಲ, ದೇವತೆಗಳನ್ನೇ ಎದುರಿಸಲು ಗರುಡ ಸಿದ್ಧನಾಗಿದ್ದ.